ಹಲೋ, ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಣ್ಣು ಶತಮಾನಗಳ ಕಾಲ ರೈತನ ಬೆವರನ್ನು ಕುಡಿಯಿತು. ಆದರೆ ಆ ಮಣ್ಣಿನ ಮೇಲೆ ಅವನಿಗೆ ಹಕ್ಕು ಇರಲಿಲ್ಲ. ಭಾರತ ಸ್ವಾತಂತ್ರ್ಯವಾಯಿತು, ಆದರೆ ಗ್ರಾಮೀಣ ಭಾರತದ ನೆಲ ಇನ್ನೂ ಬಂಧನದಲ್ಲೇ ಇತ್ತು. ಇದನ್ನೇ ಬದಲಾಯಿಸಲು ಪ್ರಾರಂಭವಾಯಿತು ಭಾರತದ ಅತ್ಯಂತ ಮಹತ್ವದ ಸಾಮಾಜಿಕ ಪ್ರಯೋಗ. ಭೂ ಹಂಚಿಕೆ ಆರಂಭದಿಂದಲೇ ಭಾರತದ ರಾಜ್ಯ ನೀತಿಯ ಭಾಗವಾಗಿತ್ತು. ಸ್ವತಂತ್ರ ಭಾರತದ ಅತ್ಯಂತ ಕ್ರಾಂತಿಕಾರಿ ನಿರ್ಧಾರವೆಂದರೆ ಜಮೀನ್ದಾರಿ ವ್ಯವಸ್ಥೆಯ ರದ್ದತಿ. ಈ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳು ರೈತರ ದುಡಿಮೆಯ ಮೇಲೆ ಬದುಕುತ್ತಿದ್ದರು. ರೈತ ಬೆಳೆದರೂ ಲಾಭ ಮಾತ್ರ ಜಮೀನ್ದಾರರಿಗೆ. ಈ ಅನ್ಯಾಯವನ್ನು ಮುರಿಯುವುದೇ ಭೂ ಸುಧಾರಣೆಯ ಮೂಲ ಉದ್ದೇಶವಾಗಿತ್ತು. ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿತು, ಭೂ ಸುಧಾರಣೆಗೆ 2 ಪ್ರಮುಖ ಗುರಿಗಳಿವೆ. ಮೊದಲನೆಯದು ಪಾರಂಪರಿಕ ಕೃಷಿ ವ್ಯವಸ್ಥೆಯಿಂದ ಉತ್ಪಾದನೆಗೆ ಉಂಟಾಗಿದ್ದ ಎಲ್ಲ ಅಡ್ಡಿಗಳನ್ನು ನಿವಾರಿಸುವುದು. ಮತ್ತೊಂದು ಕೃಷಿ ವ್ಯವಸ್ಥೆಯೊಳಗಿನ ಶೋಷಣೆ, ಅನ್ಯಾಯ ಮತ್ತು ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು. ಮಣ್ಣನ್ನು ಉಳುಮೆ ಮಾಡುವವನಿಗೆ ಭದ್ರತೆ ನೀಡುವುದು ಮತ್ತು ಗ್ರಾಮೀಣ ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶ ಮತ್ತು ಗೌರವ ಒದಗಿಸುವುದು. ಈ ಗುರಿಗಳನ್ನು ಸಾಧಿಸಲು ಭಾರತದಲ್ಲಿ 6 ಪ್ರಮುಖ ಭೂ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತರಲಾಯಿತು. ಮೊದಲನೆಯದು ಜಮೀನ್ದಾರರು ಮತ್ತು ಮಧ್ಯವರ್ತಿಗಳ ನಿರ್ಮೂಲನೆ. ಎರಡನೆಯದು ಬಾಡಿಗೆ ನಿಯಂತ್ರಣ ಮತ್ತು ರೈತರಿಗೆ ಭೂಮಿಯ ಮೇಲಿನ ಭದ್ರತೆ. ಮೂರನೆಯದು ಒಬ್ಬ ವ್ಯಕ್ತಿಗೆ ಹೊಂದಲು ಅನುಮತಿಸಲಾದ ಭೂಮಿಯ ಗರಿಷ್ಠ ಮಿತಿಯನ್ನು ನಿಗದಿ ಮಾಡುವುದು. ನಾಲ್ಕನೆಯದು ಚದುರಿದ್ದ ಸಣ್ಣ ಭೂಮಿಗಳನ್ನು ಒಟ್ಟುಗೂಡಿಸುವ ಪ್ರಯತ್ನ. ಐದನೆಯದು ಸಹಕಾರಿ ಜಂಟಿ ಕೃಷಿಗೆ ಉತ್ತೇಜನ. ಒಂದೆಡೆ ಬಾಡಿಗೆ ಒಪ್ಪಂದಗಳ ನಿಯಂತ್ರಣ ಮತ್ತು ಇತ್ಯರ್ಥ. ಈ ಎಲ್ಲಾ ಕ್ರಮಗಳ ಉದ್ದೇಶ ಒಂದೇ, ಭೂಮಿ ಶಕ್ತಿಯ ಸಂಕೇತವಾಗಬಾರದು, ಇದು ಬದುಕಿನ ಆಧಾರವಾಗಬೇಕು. ಭೂ ಸುಧಾರಣೆಗಳು ದೇಶದ ಎಲ್ಲಾ ಭಾಗಗಳಲ್ಲಿ ಸಮಾನವಾಗಿ ಯಶಸ್ವಿಯಾಗಲಿಲ್ಲ. ಭೂಮಿಯ ಮೇಲಿನ ಮಿತಿಗೆ ಸಂಬಂಧಿಸಿದ ಕಾನೂನುಗಳಲ್ಲಿ ಲೋಪದೋಷಗಳು ಕಂಡುಬಂದವು. ಅವುಗಳನ್ನು ಬಳಸಿಕೊಂಡು ಕೆಲವರು ಮತ್ತೆ ಭೂಮಿಯನ್ನು ತಮ್ಮ ಕೈಯಲ್ಲೇ ಉಳಿಸಿಕೊಂಡರು. ಕ್ರಾಂತಿ ಆರಂಭವಾಯಿತು, ಆದರೆ ಸಂಪೂರ್ಣವಾಗಲಿಲ್ಲ. ಗ್ರಾಮೀಣ ಅರ್ಥಶಾಸ್ತ್ರಜ್ಞ ಅರ್ನೆಸ್ಟ್ ಫೆಡರ್ ಹೇಳುತ್ತಾರೆ, 1947ರ ನಂತರ ಭಾರತವು ಜಗತ್ತಿನ ಯಾವುದೇ ದೇಶಕ್ಕಿಂತ ಹೆಚ್ಚು ಭೂ ಸುಧಾರಣಾ ಕಾನೂನುಗಳನ್ನು ಜಾರಿಗೆ ತಂದಿದೆ. ಆದರೂ ಗ್ರಾಮೀಣ ಸಮಾಜದ ಆಳವಾದ ಆರ್ಥಿಕ ಅಸಮಾನತೆ ಮತ್ತು ಶಕ್ತಿಯ ಹಳೆಯ ವ್ಯವಸ್ಥೆಯನ್ನು ಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಾಗಿಲ್ಲ. ಭೂ ಸುಧಾರಣೆ ಒಂದು ಕಾನೂನು ಮಾತ್ರವಲ್ಲ, ಅದು ಒಂದು ಕನಸು. ಮಣ್ಣನ್ನು ಉಳುಮೆ ಮಾಡುವವನಿಗೆ ಅದು ಸಂಪೂರ್ಣವಾಗಿ ಸಿಗಬೇಕೆಂಬ ಕನಸು. ಆ ಕನಸು ಇಂದಿಗೂ ಭಾರತದ ನೆಲದಲ್ಲಿ ಜೀವಂತವಾಗಿದೆ. ಇತಿಹಾಸ ಇನ್ನೂ ಬರೆಯಲ್ಪಡುತ್ತಿದೆ. ಉಳುವವನೇ ಭೂಮಿಯ ಒಡೆಯನಾಗಬೇಕು. ಭಾರತದ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವದ ಆಧಾರವಾಗಿದ್ದು, ಪ್ರತಿಯೊಬ್ಬ ನಾಗರಿಕರ ಹಕ್ಕುಗಳನ್ನು ರಕ್ಷಿಸುತ್ತದೆ. ಜನರಿಗೆ ಯಾವ ಹಕ್ಕುಗಳಿವೆ, ಯಾವ ಕರ್ತವ್ಯಗಳಿವೆ ಎಂಬುದನ್ನು ಇದು ಸ್ಪಷ್ಟವಾಗಿ ತಿಳಿಸುತ್ತದೆ. ಸರ್ಕಾರದ ಅಧಿಕಾರಕ್ಕೂ ಮಿತಿ ಹಾಕುವುದರಿಂದ ಯಾವುದೇ ಅಧಿಕಾರಿಗಳು ಅನ್ಯಾಯವಾಗಿ ವರ್ತಿಸದಂತೆ ನೋಡಿಕೊಳ್ಳುತ್ತದೆ. ಸಂವಿಧಾನದ ಅತ್ಯಂತ ಮಹತ್ವದ ಕೊಡುಗೆಗಳಲ್ಲಿ ಒಂದಾಗಿದೆ ಭೂ ಸುಧಾರಣೆ. ಸಂವಿಧಾನದ ಬೆಂಬಲದಿಂದ ಜಮೀನ್ದಾರಿ ಎಂಬ ಅನ್ಯಾಯ ಪದ್ಧತಿಯನ್ನು ರದ್ದು ಮಾಡಲಾಯಿತು. ಒಬ್ಬ ವ್ಯಕ್ತಿಗೆ ಎಷ್ಟು ಭೂಮಿ ಇರಬಹುದು ಎಂಬ ಮಿತಿ ನಿಗದಿಪಡಿಸಲಾಯಿತು ಮತ್ತು ರೈತರು ಹಾಗೂ ಬಾಡಿಗೆದಾರರಿಗೆ ಭೂಮಿಯ ಹಕ್ಕು ನೀಡಲಾಯಿತು. ಇದರಿಂದ ಅಸಮಾನತೆ ಕಡಿಮೆಯಾಯಿತು, ರೈತರು ಸ್ವಾವಲಂಬಿಗಳಾದರು, ಕೃಷಿ ಉತ್ಪಾದನೆ ಹೆಚ್ಚಾಯಿತು ಮತ್ತು ಗ್ರಾಮೀಣ ಜೀವನ ಉತ್ತಮವಾಯಿತು. ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ಕೂಡ ನೀಡುತ್ತದೆ. ಸಮಾನತೆ, ಮಾತಿನ ಸ್ವಾತಂತ್ರ್ಯ, ಧರ್ಮದ ಸ್ವಾತಂತ್ರ್ಯ ಮತ್ತು ಜೀವಿಸುವ ಹಕ್ಕು. ಇವು ಜನರಿಗೆ ಗೌರವದ ಜೀವನ ನೀಡುತ್ತವೆ ಹಾಗೂ ಅನ್ಯಾಯವಾದರೆ ನ್ಯಾಯಾಲಯಕ್ಕೆ ಹೋಗುವ ಅವಕಾಶ ಕೊಡುತ್ತದೆ. ಅದೇ ಸಮಯದಲ್ಲಿ ನಿರ್ದೇಶಕ ತತ್ವಗಳು ಶಿಕ್ಷಣ, ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುತ್ತವೆ. ಮೂಲಭೂತ ಕರ್ತವ್ಯಗಳು ನಾಗರಿಕರು ಹೊಣೆಗಾರಿಕೆಯಿಂದ ವರ್ತಿಸಬೇಕು ಎಂದು ನೆನಪಿಸುತ್ತದೆ. ಶಾಸನಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವೆ ಅಧಿಕಾರ ಹಂಚಿಕೆ ಮಾಡುವ ಮೂಲಕ ಸಂವಿಧಾನವು ಪ್ರಜಾಪ್ರಭುತ್ವವನ್ನು ಕಾಪಾಡಿ ನ್ಯಾಯತೆಯನ್ನು ಉತ್ತೇಜಿಸಿ ಭಾರತವನ್ನು ಏಕತೆಯಲ್ಲಿ ಉಳಿಸುತ್ತದೆ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.